ಮಾರ್ನಿಂಗ್ ಗಾಯ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಒಂದು ವೀಡಿಯೋ ಮಾಡಿದ್ದೀನಿ. ಇವತ್ತೊಂದು ಮ್ಯಾಥ್ಸ್ ಬಾಕ್ಸ್ ಅದನ್ನು ಸ್ಕೂಲಿಗೆ ತೊಗೊಂಡೋಗಿದ್ದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಇದು ಜಸ್ಟ್ ಹೆಂಗೆ ಸ್ಕ್ವೇರ್ ನಂಬರ್ಸ್ ಏನು ಅಂತ ತೋರಿಸುತ್ತಷ್ಟೆ. ಸೊ ನಮಗೆ ಏನು ಸ್ಕ್ವೇರ್ ನಂಬರ್ಸ್ ಅಂದರೆ ನೋಡ್ಕೊಂಡು ಈಗ ಸಪೋಸ್ 8 ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಾವು 8 × 8, ಈಗ 8 × 8 ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ? 64 ಬರುತ್ತೆ. ಸೊ ಅದನ್ನು ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಸೊ ಅದನ್ನು ರೆಪ್ರೆಸೆಂಟೇಟ್ ಹೆಂಗೆ ಮಾಡೋದು? ಅದ್ರ ಮೇಲ್ಗಡೆ 2 ಅಂತ ರೆಪ್ರೆಸೆಂಟೇಟ್ ಮಾಡ್ತೀವಿ. ಅದನ್ನು ಹೇಗೆ ಕರಿತೀವಿ? 8 ಸ್ಕ್ವೇರ್ ಅಂತ ಕರಿತೀವಿ. ಸೊ ಈಗ ನಾವು 8 ಮೇಲ್ಗಡೆ 2 ಇದೆ ಅಂದರೆ 8 × 2 ಮಾಡಬಾರ್ದು, ಅದು ರಾಂಗ್ ಆಗುತ್ತೆ. ಸೊ 8 × 2 ಅಂದರೆ 8ನ 2 ಟೈಮ್ಸ್ ಅದೇ ನಂಬರಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂತ. ಸೊ 8 × 8 = 64 ಆರ್ ಎಲ್ಸ್ 8 ಸ್ಕ್ವೇರ್ = 64. ಸೊ ಇದು ಹೇಗೆ ವರ್ಕ್ ಮಾಡುತ್ತೆ ಒಂದ್ಸಲ ನೋಡೋಣ. ಸೊ ಇಲ್ಲಿ 18 ಸ್ಕ್ವೇರ್ ಕೊಟ್ಟಿದ್ದೀವಿ. ನಮಗೆಲ್ಲ ಗೊತ್ತು 18 ಸ್ಕ್ವೇರ್ = 324 ಅಂತ. ಸರ್ 324 ಆ್ಯಂಡ್ 12 ಸ್ಕ್ವೇರ್ = 144 ಅಂತ ನಮಗೆಲ್ಲರೂ ಗೊತ್ತು. 144 ಆ್ಯಂಡ್ 17 ಸ್ಕ್ವೇರ್ = 289 ಅಂತ ನಮಗೆಲ್ಲರೂ ಗೊತ್ತು. 89. ಆಮೇಲೆ ಸಪೋಸ್ ಈಗ ನಾವು ಇದರಲ್ಲಿ ಸ್ಕ್ವೇರ್ ರೂಟ್ಸ್ನು ನೋಡ್ಬೋದು ಗೈಸ್. ಸೊ ಈಗ 121 ಸ್ಕ್ವೇರ್ ರೂಟ್ ಏನು? ಸೊ 11. ಹೀಗೆ ನಾವು ತುಂಬ ಇದ್ರ ಬಗ್ಗೆ ಕಲಿಬೋದು. ಸೊ ಇಷ್ಟೇ. ಆಮೇಲೆ ನಾನು ಇದನ್ನು ಹೆಂಗೆ ಮಾಡಿದ್ದೀನಿ ಅಂತಲ್ವಾ? ಸೊ ನೋಡೋಣ. ಫಸ್ಟ್ ನಾನು ಇದನ್ನು ಕ್ಯೂಬಾಯ್ಡ್ ಶೇಪಲ್ಲಿ ಒಂದು 4 ಟೈಮ್ಸ್ ಕಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಇದ್ರದ್ದು ಪೂರ್ತಿ ಕ್ಯೂಬಾಯ್ಡ್ ಶೇಪ್ ನೋಡ್ಕೊಂಡು ಇಲ್ಲಿ ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ಕ್ವೇರ್ ಕಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಮಧ್ಯದಲ್ಲಿ ಒಂದು ಸ್ಕ್ವೇರ್ ಟೈಪ್ ಆಫ್ ಬಾಕ್ಸ್ ಥರ ಕಟ್ ಮಾಡಿಕೊಂಡು ಇಲ್ಲಿ ಒಂದು 1 2 3 4 5 ಹಾಕ್ಬಿಟ್ಟು ಅದ್ರ ಇಲ್ಲಿ ಬಾಯಿನ ರೆಕ್ಟ್ಯಾಂಗಲ್ ಟೈಪಲ್ಲಿ ಕಟ್ ಮಾಡಿ ಇನ್ನು ಸಿಲಿಂಡರ್ ಶೇಪಲ್ಲಿ ಇಲ್ಲಿ ಹೋಲ್ ಮಾಡಿ ಸೀಜರಲ್ಲಿ. ಆಮೇಲೆ ಇಲ್ಲಿ ಸಿಲಿಂಡರ್ ಶೇಪ್ ಥರ ಒಂದು ಪೇಪರ್ ರೋಲ್ ಮಾಡಿ ಅದ್ರ ಮೇಲೆ ಹಾಕಿದ್ದೀನಿ. ಸೊ ಆಮೇಲೆ ಇಲ್ಲಿ ಬರೆದಿದ್ದೀನಿ. ಸೊ ಆ ಥರ ಇದು ಫಿಸಿಕ್ಸ್ ಏನಂದರೆ ಜಸ್ಟ್ ಫಿಸಿಕ್ಸ್ ಇಲ್ಲಿರೋದು. ಇದ್ರ ಒಳಗಡೆ ಏನು ಯೂಸ್ ಮಾಡಿದ್ದೀನಿ ಅಂದರೆ ಗ್ಲೂಗನ್ನೆಲ್ಲ ಹಾಕಿದ್ದೀನಿ. ಮತ್ತು ಇದ್ರ ಒಳಗಡೆ ಏನು ಯೂಸ್ ಮಾಡಿದ್ದೀನಿ ಅಂದರೆ ನೋಡಿ, ಜಸ್ಟ್ ನಾನು ಯೂಸ್ ಮಾಡಿದರೆ ಬರೀ ಸ್ಲ್ಯಾಂಟಿಂಗ್ ಲೈನ್ ಅಷ್ಟೇ. ಇಲ್ಲಿ ಮ್ಯಾಜಿಕ್ ಏನಂದರೆ ಇಲ್ಲಿ 11 ಸ್ಕ್ವೇರ್ ಅಂದರೆ ಇಲ್ಲಿ 121, ಇಲ್ಲಿ 17 ಸ್ಕ್ವೇರ್ ಅಂದರೆ 289. ಎಲ್ಲದಕ್ಕೂ ಅದೇ ಥರ ಮಾಡ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಮ್ಯಾಜಿಕ್ ಮಜಾ ಏನಂದರೆ, ಸೊ ಈಗ ನಾನು ಹಿಂಗೆ ಹಾಕ್ತೀನಿ ಅಂದರೆ ಒಳಗಡೆ ಹೆಂಗೆ ಹೋಗುತ್ತೆ? ಸ್ಲ್ಯಾಂಟಿಂಗ್ ಆಗುತ್ತೆ. ಇಲ್ಲಿ ಸ್ಲ್ಯಾಂಟಿಂಗ್ ಲೈನ್ ಇರೋದ್ರಿಂದ ಒಳಗಡೆ ಹೆಂಗೆ ಹೋಗಿ ಸೊ ಹಿಂಗೆ ಬರುತ್ತೆ. ಸೊ ಅದೇ ರೀತಿ ಈಗ ಪ್ರಾಕ್ಟಿಕಲ್ ಮಾಡೋಣ. ಈ ಥರ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನು ನಾವು ತುಂಬ ನನಗೇನು ಇದನ್ನು ನಾನು ಎಲ್ಲೂ ಕ್ರೋಮಲ್ಲಿ ನೋಡಿಲ್ಲ, ಯೂಟ್ಯೂಬಲ್ಲಿ ನೋಡಿಲ್ಲ. ನನಗೆ ಸುಮ್ಮನೆ ಒಂದು ಐಡಿಯಾ ಹೊರತು ಸೊ ಹಂಗೆ ಮಾಡಿದ್ದೀನಿ ಗೈಸ್. ಇದು ನಿಮ್ಗೆ ಇಷ್ಟ ಆಗಿದರೆ ನಾನು ಇನ್ನೂ ಮುಂದೆ ಇದೇ ಥರ ತುಂಬ ಸೈನ್ಸ್ ಮಾಡಲು, ಮ್ಯಾಥ್ಸ್ ಮಾಡಲು, ಇನ್ನೇ ಥರ ತುಂಬ ಮಾಡಲ್ಸ್ ಮಾಡಬೇಕಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು. ನಾನು ಮಾತು ನಿಲ್ಲಿಸ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೈ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.